ಈಗ ಹಂಗಾರ ಒಂದು ಮಾತು ಮಾಡ್ಬಿಡೋಣ, ಬೆಟ್ಟಿಂಗ್ ಆಡ್ಬಿಡೋಣ. ನಾ 50 ಕೋಟಿ ಬೆಟ್ಟಿಂಗ್ ಕಟ್ತಾನೆ, ಲಕ್ಷ್ಮಣ್ ಸವದಿ ಅವರು ಕಟ್ಟಬೇಕು. ಅವ್ರದ್ದು ಅಧ್ಯಕ್ಷ ಆದ್ರೆ ನಂದು ಏನೋ ಮಾರ್ಕೇಸ್ ಕೊಟ್ಟು ಬಿಡ್ತಾನೆ. ಅವ್ರದ್ದು ಆಗಿಲ್ಲ, ಅವ್ರು ನನಗೆ 50 ಕೋಟಿ ಕೊಡ್ಬೇಕು. ನೀವ ನೋಡ ಹೋಗಿ ಯಾರ ಪಂಚಮಿ ಮಾರ್ಕೆಟ್ ಮಾಡಿ ಪಂಚಮಿ ಮಾಡ್ತಾನೆ. ಅವ್ರ ಅಧ್ಯಕ್ಷ ಮಾಡ್ಕೋತ ಹೇಳ್ತಾರಲ್ಲ, ಅಷ್ಟವ್ರಿಗಿತ್ತಂದ್ರೆ ಮಾಡ್ಕೊಲಿ. ಅವ್ರ ಮಾಡ ನಾನು ಅಷ್ಟೇನೋ ಮಾಡಿ ಅಂದ್ರೆ ಅಧ್ಯಕ್ಷ ವಯಸ್ಸಾಗಿ ಮಾಡ್ತಾರೆ. ಈಗ ನೀವೆಲ್ಲ ನಮ್ಮ ಮಾಧ್ಯಮ ಸ್ನೇಹಿತರು ಒಂದು ಮಾತು ಹೇಳ್ತೀನಿ, ರಾಜಕಾರಣದಾಗ ಬಹಳ ವಿಷಯ ಗೌಪ್ಯವಾಗಿರ್ಬೇಕಾಗ್ತದೆ. ಆದ್ರೆ ಅವ್ರು ಇರ್ತಲ್ಲ, ರಮೇಶ್ ಕತ್ತಿ ಅವ್ರು ಇರ್ತಲ್ಲ, ಲಕ್ಷ್ಮಣ್. ಈಗ ನಾವ್ ಏನೇನು ನಮ್ ಜೊತೆ ಯಾರ್ಯಾರು ಬಂದು ಮಾತಾಡಿದಾರ ಏನೇನೋ ಅದನ್ನೆಲ್ಲ ನಿಮ್ ಮುಂದೆ ಹೇಳಿದ ಜನ ಏನಂತ ಗೊತ್ತೈತಿ ನಿಮ್ಗೆ. ಅಂದ್ರೆ ನಮ್ ಜೊತೆ ಮಾತಾಡಿದ್ದಾರೆ, ಯಾರ್ಯಾರು ನಿಮ್ಗೆ ಹೇಳ್ತಾರಲ್ಲ ನಮ್ ಜೊತೆ ಮೀಟಿಂಗ್ ಮಾಡಿದ್ದಾರೆ. ಸರಿ, ಅದನ್ನ ನಂಗೆ ಸಾರ್ವಜನಿಕವಾಗಿ ನಂಗೆ ಹೇಳಕ್ ಆಗೋದಿಲ್ಲ. ಅವ್ರು ಯಾಕೆ ಮೀಟ್ ಮಾಡಿದ್ರು, ಅವ್ರಿಗೆ ಏನ್ ಬೇಕಾಗಿತ್ತು ನನಗೆಲ್ಲ ಗೊತ್ತಿದೆ. ಕಡೆ ಅದನ್ನ ಬೇರೆ ಪಡಿಸೋದಿಲ್ಲ, ಬೇಡ. ಯಾಕಂದ್ರೆ ಏನೋ ಬಾಯಿ ಟಂಗ್ ಸ್ಲಿಪ್ ಆಗಿ ಏನೋ ಸಿಟ್ಟ ಮಾತಾಡ್ತಾರೋ ಅದನ್ನ ದಯಮಾಡಿ ಅವ್ರು ಹಿರಿಯರೆಲ್ಲ ಮಾತಾಡ್ಬಾರ್ದು. ಅವ್ರೆಲ್ಲ ಅಧ್ಯಕ್ಷ ಮಾಡ್ಕೋತಾರಲ್ಲ, ಅವ್ರ ತಾಕತ್ ಹಚ್ಚಿ ಮತ್ತೊಂದು ಹಚ್ಚಿ ಎಲ್ಲ ಮಾಡ್ಕೊಳ್ಳಿ, ಯಾರು ಬೇಡ ಅನ್ನೋಲ್ಲ. ನಾವು ಮತ್ತೆ ಇದ್ರ 13 ಜನ ನಮ್ಮ ಹೊರದಿಗೆ ಒಂದು ಗ್ರೂಪ್ ಮಾಡ್ಕೊಂತೀವಿ. ಅದ್ರೊಳಗೆ ಅಧ್ಯಕ್ಷ ಮಾಡ್ತೀವಿ, ಉಪಾಧ್ಯಕ್ಷ ಮಾಡ್ತೀವಿ. ನಾ ಏನೆಲ್ಲ ಲಿಂಗಾಯತ ಸಮಾಜ ಅಧ್ಯಕ್ಷ ಮಾಡ್ತೀವಿ. ಬ್ಯಾಂಕ್ ಅವ್ರಿಗಿಂತ ಒಳ್ಳೆಯ ತರ ನಡ್ಸಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ.